ಮಹಾಲಕ್ಷ್ಮಿ ಮರ್ಡರ್ ಬೆಚ್ಚಿ ಬಿದ್ದ ಬೆಂಗಳೂರು. ಬರ್ಬರ ಹತ್ಯೆ, ಮೃತದೇಹ 30 ಪೀಸ್. ತುಂಡು ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ತುಂಬಿಟ್ಟ. ಅಬ್ಬಬ್ಬಾ, 19 ದಿನ 30 ಪೀಸ್ ಕೊಲೆ ಮಾಡಿ ಮೃತದೇಹ ಫ್ರಿಡ್ಜ್ ನಲ್ಲಿಟ್ಟ ಹಂತಕ. ಮಹಿಳೆಯ ಕೊಲೆ ಬೆಳಕಿಗೆ ಬಂದಿದ್ದೇ ರಣರೋಚಕ. 2022ರಲ್ಲಿ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಎಂಬ ಯುವತಿಯ ಬರ್ಬರ ಹತ್ಯೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವ ಭಯಾನಕ ಕೊಲೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಕಳೆದ 3 ತಿಂಗಳಿನಿಂದ ವಾಸವಾಗಿದ್ದ ಮಹಾಲಕ್ಷ್ಮಿ ಎಂಬ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಹಿಳೆಯನ್ನ ಕೊಂದು ಆಕೆಯ ಮೃತದೇಹವನ್ನ 30 ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ತುಂಬಿದ್ದಾನೆ ಕೊಲೆಗಾರ. ಮಂತ್ರಿ ಮಾಲ್ನಲ್ಲಿ ಮಹಾಲಕ್ಷ್ಮಿ ಕೆಲಸ. ಗಂಡ ಮಗುವನ್ನ ಬಿಟ್ಟು ಒಬ್ಬಂಟಿ ವಾಸ. 19 ದಿನಗಳಿಂದ ಕಾಲ್ ಸ್ವೀಕರಿಸದಕ್ಕೆ ಡೌಟ್. ಕಳೆದ 3 ತಿಂಗಳ ಹಿಂದೆಯಷ್ಟೇ ಬಾಡಿಗೆ ಮನೆಗೆ ಬಂದಿದ್ದ ನೇಪಾಳ ಮೂಲದ ಮಹಾಲಕ್ಷ್ಮಿ ಹುಕುಂ ಸಿಂಗ್ ರಾಣ ಎಂಬಾತನನ್ನ ಮದುವೆಯಾಗಿದ್ದರು. ಅವರಿಗೆ 4 ವರ್ಷದ ಒಂದು ಮಗುವೂ ಇತ್ತು. ಆದ್ರೆ ಅದೇನಾಯ್ತೋ ಏನೋ, ಕಳೆದ 6 ತಿಂಗಳಿನಿಂದ ಗಂಡನನ್ನ ಬಿಟ್ಟು ವಯಾಲಿ ಕಾವಲ್ನಲ್ಲಿ ಒಂಟಿಯಾಗಿ ವಾಸ ಮಾಡುತ್ತಿದ್ದರು. ಕಳೆದ 19 ದಿನಗಳಿಂದ ಪತಿಯ ಯಾವುದೇ ಕಾಲನ್ನ ಕೂಡ ರಿಸೀವ್ ಆಗಿರಲಿಲ್ಲ. ಈ ಬೆನ್ನಲ್ಲೇ ಮಹಾಲಕ್ಷ್ಮಿ ಬ್ರೂಟಲ್ ಆಗಿ ಮರ್ಡರ್ ಆಗಿದ್ದಾಳೆ. ತುಂಡು ತುಂಡಾಗಿ ಫ್ರಿಡ್ಜ್ ನಲ್ಲಿ ಪತ್ತೆಯಾಗಿದ್ದಾಳೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಡ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋಟ್ ಟೀಮ್ ಬಂದಿದೆ, ಆಮೇಲೆ ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ. FSL ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ತನಿಖೆ ಆಗಲಿ, ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂತ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಎತ್ತ ಅಂತ ಹೇಳಿ? ಈಗ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯ್ತು. ಸೊ ತನಿಖೆ ಆಗ್ತಾ ಇದೆ, ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸಿಕ್ಕಿರುವಂತ ಡೀಟೇಲ್ಸ್ ಸರ್, ಎಲ್ಲಿ, ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲಿ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ಇನ್ಸ್ಟಾಗ್ರಾಂನಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ಮಹಾಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಅಕೌಂಟ್ಗಳನ್ನ ಹೊಂದಿದ್ದಾಳೆ. ಹಾಗೆಯೇ ಇನ್ಸ್ಟಾದಲ್ಲಿ ಬೇರೆ ಬೇರೆಯವರೊಂದಿಗಿನ ಫೋಟೋಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ ಮಹಾಲಕ್ಷ್ಮಿಯನ್ನ ಯುವಕನೊಬ್ಬ ಪಿಕಪ್ ಮತ್ತು ಡ್ರಾಪ್ ಮಾಡ್ತಿದ್ದಾನಂತೆ. ಆ ಯುವಕನೇ ಈ ಕೊಲೆಯನ್ನ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಬರೋಳು ನಾಯಿ ಅಟ್ಯಾಕ್ ಮಾಡಕ್ ಬರೋದು, ಸ್ವಲ್ಪ ನಾಯಿ ನೋಡ್ಕೊಂತ ಹೇಳವಳು, ನಾಯಿ ನೋಡ್ಕೊಂತ ಇದ್ವಿ. ಆಮೇಲೆ ಅದಾದ್ಮೇಲೆ ಅವಳೇ ಫ್ರೆಂಡ್ ಆಗ್ಬಿಟ್ಟು ಅವಳೇ ಬರೋಳು ಹೋಗೋಳು. ಮುಂದೆ ನೋಡಿ ಮೇಡಮ್, ಎಷ್ಟೊತ್ತಿಗೆ ಒಬ್ಬಂಟಿಗೆ ಇದ್ದಿದ್ದು. ಸ್ವಲ್ಪ ದಿವಸ ಅವ್ರ ಅಣ್ಣ ಇದ್ರು ಜೊತೆಗೆ. ಮದುವೆ ಆಗಿತ್ತ ಮೇಡಮ್? ಅವಳು ಇವತ್ತೇ ಗೊತ್ತಾಗಿದ್ದು ಮದ್ವೆ ಆಗಿದೆ ಅಂತ. ಮದ್ವೆ ಆಗಿರೋದು ಇವತ್ತೇ ಗೊತ್ತಾಗಿದ್ದು, 3 ಗಂಟೆ. ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಮೇಡಮ್? ಮಂತ್ರಿ ಮಾಲ್, ಬಿಗ್ ಬಜಾರ್ ಗೊತ್ತಿಲ್ಲ. ಬಂದ ಒಂದು 5 ತಿಂಗಳಾಯ್ತು ಅಷ್ಟೇ. ಯಾರು ಇಲ್ಲ. ಅವಳೊಬ್ಳೆ ಬರೋಳು, 10:00 ಬರೋಳು, ಬೆಳಗ್ಗೆ 9:00 ಹೋಗೋಳು. ಈಗ ಇದೆ ಅಂತ ಹೇಳ್ತಾವ್ರೆ, ಯಾರೋ ಜೊತೆಲಿ ಯಾರಿಲ್ಲ, ಒಬ್ಳೆ ಇದ್ದಿದ್ದು. ಇಲ್ಲೆಲ್ಲ ಮಾತಾಡ್ತಿದ್ರ ನಿಮ್ ಜೊತೆ ಒಡನಾಟ ಮಾತಾಡಿದ್ದು? ಏನೋ ಜಾಸ್ತಿ ಅಷ್ಟೇನು ಮಾತಾಡ್ತಾ ಇರ್ಲಿಲ್ಲ. ಮಂತ್ರಿ ಮಾಲ್ ಅನ್ಸುತ್ತೆ. ಅದೆಲ್ಲ ನಾವು ನೋಡಿಲ್ಲ ಸರ್. ಈಗ ಅವರು ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ನೋಡಕ್ ಬಂದ್ರು ಅವ್ರ ಅಮ್ಮನೂ ತಂಗಿ. ಅವಾಗ ಬಾಗ್ಲು ತೆಗ್ದಾಗ ಫ್ರಿಡ್ಜ್ ತೆಗೆದ್ಬಿಟ್ಟು ಕಿರ್ಚಿದ್ರು.
ಏನಂತ ನೋಡಿದ್ರೆ ಪೀಸ್ ಆಗ್ಬಿಟ್ಟಿದೆ ಬಾಡಿ ಅಂತ ಹೇಳಿದ್ರು. ಫ್ರಿಜ್ ಒಳಗಡೆ ಯಾವ ಊರು ನೋಡು ನಿಮ್ಮ ಹತ್ರ ನಮ್ಮ ಏನು ಹೇಳಿಲ್ಲ, ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ ಅವಳು. ಎದುರುಗಡೆ ಮನೆಯವ್ರ ಹತ್ರ ಅವ್ರವರು ಒಂದೇ ಕ್ಯಾಸ್ಟ್ ಅವಾಗ ಮಾತಾಡ್ಕೊಳ್ಳೋರು. ತಾಯಿ ಮೇಲೆ ಬೇರೆ ಕಡೆ ವಾಸ ಯಾವ ಊರ್ನವ್ರು ಇವರು? ಗೊತ್ತಿಲ್ಲ ಸರ್, ನಮ್ಗೆ ಊರೆಲ್ಲ ಗೊತ್ತಿಲ್ಲ. ತಾಯಿ ಬೇರೆ ಕಡೆ ಮಾತಾಡ್ತಿದ್ರು ಅವರು? ಅವ್ರು ಕನ್ನಡ ಮಾತಾಡೋರು ನನ್ನ ಹತ್ರ. ಮುಸ್ಲಿಂ ಅಂತೆ ಅವರು, ಅದನ್ನು ನಮ್ಗೆ ಗೊತ್ತಿಲ್ಲ, ಕನ್ನಡನೇ ಮಾತಾಡೋಳು ಅವಳು. ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಎನ್ನಲಾಗಿದೆ. ಬಹುತೇಕ ಅವತ್ತೇ ಕೊಲೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಇಂದು ಮಹಾಲಕ್ಷ್ಮಿ ತಾಯಿ ಮತ್ತು ಅಕ್ಕ ಮನೆಗೆ ಬಂದಾಗ ಕೆಟ್ಟ ವಾಸನೆ ಮೂಗಿಗೆ ಬಡಿದಿದೆ. ಫ್ರಿಡ್ಜ್ನಿಂದ ತೊಟ್ಟಿಕ್ಕಿದ ರಕ್ತದಿಂದ ಮನೆ ತುಂಬಾ ಹುಳ ಬಂದಿದೆ. ಕೂಡಲೇ ಫ್ರಿಡ್ಜ್ ತೆಗೆದು ನೋಡಿದ ತಾಯಿಗೆ ಎದೆಯೇ ಬಿರಿದು ಹೋಗಿದೆ. ತುಂಡು ತುಂಡಾಗಿದ್ದ ಮಗಳ ದೇಹ ನೋಡಿ ತಾಯಿ ಆಘಾತಗೊಂಡಿದ್ದಾರೆ. ಬಳಿಕ 112 ನಂಬರ್ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. कॉल करके मेरे बोला इसलिए मैं आ गया। महालक्ष्मी आपको क्या होना है? सिस्टर। हाँ, महालक्ष्मी का हस्बैंड का नाम क्या है? हुकुम सिंह राणा। हुकुम 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 हाँ। हुकुम सिंह राणा। फोटो है आपके पास? कितने साल हो गया? ये सब तो मालूम नहीं मुझे। मैं बहुत साल हो गया उनसे कांटेक्ट नहीं किया। अभी बहुत बाद में मेरा भाई कॉल करके बोला मेरे को ऐसा ऐसा हो रहा है, जल्दी इधर आ जाओ बोल के लोकेशन डाला था। अभी चार्ज भी नहीं है मेरे फोन में, इसलिए मैं जल्दी आ गया इधर भी। अभी मैं उधर रहता था, बहुत उधर कोरमंगला रहता था, उधर से आया अभी मैं। हाँ, नेपाल से किधर से? नेपाल में? नेपाल कैलाली वो लोग का मालूम नहीं। ओके, ठीक है। हाँ, कितने साल में इधर काम कर रहे हैं? इधर आए थे वो इधर? महालक्ष्मी। पता नहीं, ये पूरा डिटेल मालूम नहीं मेरे को उसका। महालक्ष्मी कहाँ काम करते हैं? मैं मिला भी नहीं हूँ अभी तक उनसे, मालूम नहीं, क्या भी मालूम नहीं मेरे को। क्या काम, पता नहीं क्या काम करता था, कैसा करता था। आपका नाम? मेरा नाम सुनील। सुनील। ಇನ್ನು ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಬಗ್ಗೆ ಈಗಾಗಲೇ ವಯಾಲಿ ಕಾವಲ್ ಠಾಣೆಯಲ್ಲಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಮಾಹಿತಿಯನ್ನ ಕಲೆ ಹಾಕಿ ಚುರುಕಿನ ತನಿಖೆಯನ್ನ ನಡೆಸುತ್ತಿದ್ದು ಕ್ರೂರಿ ಹಂತಕನ ಪತ್ತೆಗೆ ಬಲೆಯನ್ನ ಬೇಯಿಸಿದ್ದಾರೆ. ಮಹಾಲಕ್ಷ್ಮಿ ಕುಟುಂಬದವರು, ಸ್ಥಳೀಯರು ಕೆಲಸ ಮಾಡುತ್ತಿದ್ದ ಸ್ಥಳದಿಂದ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 19 ದಿನದ ಹಿಂದೆ ಘಟನೆ ನಡೆದಿರುವುದರಿಂದ ಆರೋಪಿಗೆ ತಪ್ಪಿಸಿಕೊಳ್ಳಲು ಸಮಯ ಸಿಕ್ಕಿದೆ. ಹೀಗಾಗಿ ಆರೋಪಿಯ ಜಾಡು ಪತ್ತೆ ಮಾಡೋದೇ ಪೊಲೀಸರಿಗೆ ಇದೀಗ ಸವಾಲಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.